ತಿಂಗಳಾಯಿತು ಈ ಸರ್ಕಾರ ಬಂತು. ನಾನು ಆಗಲೇ ಹೇಳಿದೆ, ಡಿಲಿವರಿ ಆಗಿದ್ದರೆ ಅಶ್ವಥ್ ನಾರಾಯಣ್, ಡಾಕ್ಟರ್ ಅಶ್ವಥ್, ಫುಲ್ ಟರ್ಮ್ ಆಗಿದ್ರೆ 3, ಕಡಿಮೆ ಅಬಾರ್ಷನ್ನು ಈ ಸರ್ಕಾರನೇ ಒಂಥರ ಅಬಾರ್ಷನ್ ಸರ್ಕಾರ ಇದು. ಯಾವುದೂ ಕಂಪ್ಲೀಟೇ ಇಲ್ಲ, ನಾರ್ಮಲ್ ಡಿಲಿವರಿನೇ ಇಲ್ಲ. ಅಲ್ಲಿ ನೋಡಿದೆ ಮಾದೇವಪ್ಪ ಅವ್ರ ಕತೆ, ಅವ್ರದ್ದು ಅಬಾರ್ಷನ್ ಕೇಸೆ. ಮಾದೇವಪ್ಪಂದು ಅಬಾರ್ಷನ್ ಅವ್ರು ಕೇಳಿಸ್ಕೊಳ್ತಾನೆ ಇಲ್ಲ. SC ST ಹಣನೂ ಅದೂ ಅಬಾರ್ಷನ್ ಕೇಸೆ ಅದು ಪಾಪ. ಅದು ಡೈವರ್ಷನ್ನು. ಒಂದು ರೀತಿ ರಾಜ್ಯದಲ್ಲಿ ನಮ್ಮ ಶಾಸಕರು ಯಾರನ್ನು ಕೂಡ ಏರಿಯಾಗೆ ಹೋದರೆ ಮುಖ ತೋರ್ಸಂಗಿಲ್ಲ. ಏರಿಯಾದಲ್ಲಿ ಹೋದರೆ ಮುಖ ನಾನು ಹೇಳಲಿಲ್ಲ, ಹೇಳ್ತೀನಿ ಆಮೇಲೆ ಯಾರು ಹೇಳೋರೆ ಅಂತ. ಮುಖನೂ ತೋರ್ಸಂಗಿಲ್ಲ. ಆ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಬಂದಿದೆ. ಮತ್ತು ಶಾಸಕರ ಅಳಲನ್ನು ಕೇಳೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಅದು ಎಲ್ಲ ಶಾಸಕರದ್ದು, ನಮ್ದಂತಲ್ಲ, ಕಾಂಗ್ರೆಸ್ ಪಾರ್ಟಿಯವ್ರದ್ದು ಆಗಿಲ್ಲ, ಅವ್ರದ್ದು ಆಗಿಲ್ಲ. ಅಷ್ಟು ಪರಿಸ್ಥಿತಿ ಇವತ್ತು ಆಗಿದೆ. ಇವತ್ತು ಈ ರಾಜ್ಯ ಸರ್ಕಾರ ಹೇಳಿ ಸರ್, ಹಾಡು ಕಂಪ್ಲೀಟ್ ಮಾಡಿಬಿಡಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ರಾಜ್ಯದಲ್ಲಿ ಏನು ಅಭಿವೃದ್ಧಿ ಆಗಿದೆ ಅಂತ ಏನು ಮಾನದಂಡ, ಏನು ಮಾರ್ಕ್ಸ್ ಯಾರು ಕೊಡ್ತಾರೆ? ಈಗ ಮಕ್ಕಳೆಲ್ಲ ಬಂದಿದ್ದಾರೆ, ಮಕ್ಕಳೆಲ್ಲ ಕೂತಿದ್ದಾರೆ ಅಲ್ಲಿ, ಅವ್ರಿಗೆ ನೀವು ಮಾನದಂಡ ಫಿಕ್ಸ್ ಮಾಡ್ತೀರಾ? ಎಕ್ಸಾಮಲ್ಲಿ ನೀನು 35 ತಗೊಂಡ್ರೆ 3rd ಕ್ಲಾಸು, ನೀನು 33. ಓಹ್, ಅದೊಂದು ಸ್ಪೆಷಾಲಿಟಿ ಸರ್ಕಾರ ಇದ್ದಂಗೆ ಅದನ್ನು. ಅದು ಅಂದರೆ ಮಾಡಿದ್ದೀರಾ. 2nd ಕ್ಲಾಸ್ಗೆ 50 ಬರಬೇಕಾ? 2nd ಕ್ಲಾಸ್ಗೆ 50 ಮೇಲೆ ಬರಬೇಕು. 1st ಕ್ಲಾಸ್ಗೆ 60 ಮೇಲೆ ಹೋಗ್ಬೇಕು. ಡಿಸ್ಟಿಂಕ್ಷನ್ಗೆ 75 80 ಮಾಡಿದ್ದಾರೆ, 75 ಮಾಡಿದ್ದಾರೆ. ಈ ಸರ್ಕಾರ ಈ ಪಟ್ಟಿಯಲ್ಲಿ ಎಲ್ಲಿದೆ ಅಂತಾನೆ ನಾನೇ ಹುಡುಕಾಡ್ತಾ ಇದ್ದೀನಿ. ಈ ಸರ್ಕಾರದಲ್ಲಿ ಈಗ ಫೇಲ್ ಆಗೋಟಿದೆ ಈ ಸರ್ಕಾರ. ಕೆಲವರಿಗೆ ಉತ್ತಮವಾದ ಮಕ್ಕಳಿಗೆ ಗ್ರೇಸ್ ಮಾರ್ಕ್ಸ್ ಇದೆ. ಗ್ರೇಸ್ ಮಾರ್ಕ್ಸ್, ಬ್ರೈಟ್ ಸ್ಟೂಡೆಂಟ್ಸ್ಗೆ ಗ್ರೇಸ್ ಮಾರ್ಕ್ಸ್ ಇರ್ತದೆ. ಪರಮೇಶ್ವರ್ ನೋಡಿ, ಸುರೇಶ್ ಕುಮಾರ್ ಅವರೇ, ಅವ್ರೇನು ಹೇಳ್ತಾ ಇದ್ದಾರೆ, ಗ್ರೇಸ್ ಮಾರ್ಕ್ಸ್ ಒಂದಿದೆ ನೀವು ಹೇಳಲಿಲ್ಲ ಅಂತ, ಅದು ಪರಮೇಶ್ವರ್ ಕೊಡ್ತೀರಾ ಅಂತಂದೆ. ಕೃಪಾಂಕ, ಆ ಪರಿಸ್ಥಿತಿ ಇವತ್ತು. ನಾವು ಪತ್ರಿಕೆಯವರೆಲ್ಲ ಕೇಳ್ತಾರೆ, ಎಷ್ಟು ಮಾರ್ಕ್ಸ್ ಕೊಡ್ತೀರಾ, ನಾವು